ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಿರುತೆರೆ ಪ್ರೇಕ್ಷಕರಿಗೆ ಒಂದು ಗುಡ್ ನ್ಯೂಸ್ ಇದೆ. ಹೌದು, ಜಿ ಕನ್ನಡ ವಾಹಿನಿಯಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2 ಪ್ರಸಾರ ಆಗ್ತಿದೆ. ಈ ಶೋನ ಓರ್ವ ಸ್ಪರ್ಧಿಯ ಮನೆ ಮುಂದೆ ಇವತ್ತು ನಾನಿದ್ದೀನಿ. ಅವರ ಬ್ಯಾಚುಲರ್ ಲೈಫ್ ಹೇಗಿದೆ, ಬ್ಯಾಚುಲರ್ ರೂಮ್ ಹೇಗಿದೆ, ಬ್ಯಾಚುಲರ್ ಲೈಫ್ನ ಕಥೆ ವ್ಯಥೆಗಳನ್ನು ಕೇಳುವಂತಹ ಸಮಯ ಇದು. ಬನ್ನಿ ಮಾತಾಡ್ಸೋಣ. ಮನೆ ಒಳಗಡೆ ಹೋಗೋಣ. ಹಾಯ್. ಹೇಗಿದ್ದೀರಾ? ಸೂಪರ್. ನೀವು? ಸೂಪರ್ ಆಗಿದ್ದೀನಿ. ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2 ಸ್ಪರ್ಧಿ ರಕ್ಷಕ್ ಬುಲೆಟ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಬ್ಯಾಚುಲರ್ಸ್ ಲೈಫ್ ಹೇಗಿದೆ ಅನ್ನೋಂತ ಕೇಳುವಂತಹ ಸಮಯ ಇದು. ಬನ್ನಿ ಕೇಳೋಣ. ಹೇಗಿದ್ದೀರಾ? ಸೂಪರ್ ಆರಾಮಾಗಿದ್ದೀನಿ. ಓಕೆ, ಬನ್ನಿ ನಿಮ್ಮನ್ನು ರೂಮ್ ನೋಡ್ಬೋದಾ? ಖಂಡಿತ. ಓಕೆ, ನೀಟಾಗೆ ಇಟ್ಕೊಂಡಿದ್ದೀರಾ? ಅಂದರೆ ನೀಟಾಗಿರ್ಬೇಕು, ಅದು ಹೆಸ್ರಿಗೆ ಮಾತ್ರ ಬ್ಯಾಚುಲರ್ ಅಷ್ಟೇ. ಓಕೆ, ಅದು ಬಿಟ್ಟರೆ ಬೇರೆ ಎಲ್ಲ ನೀಟಾಗಿರುತ್ತೆ. ನನ್ನ ರೂಮ್ನ ನಾನೇ ಕ್ಲೀನ್ ಮಾಡ್ಕೊತೀನಿ, ನನ್ನ ಕಬೋರ್ಡ್ನ ನಾನೇ ಕ್ಲೀನ್ ಮಾಡ್ತೀನಿ, ಅಷ್ಟೇ. ಬೇರೆ ಎಂಥದ್ದು ಇಲ್ಲ, ಸ್ಪೆಷಲಾಗಿಲ್ಲ. ಇನ್ನು ಬರೀ ಮ್ಯೂಸಿಕ್ಕು, ಸ್ಪೀಕರು, ಟೈಮ್ ಪಾಸ್ ಆದಾಗ ಅಲ್ಲಿ ಕರೋಕೆ ಮೈಕ್ ಇದೆ, ಸ್ಪೀಕರ್ ಹಾಕ್ಕೊಂಡು ಸಾಂಗ್ ಆಡ್ತೀನಿ ಅಷ್ಟೇ. ಅದೇ ನನ್ನ ಒಂದು ಬ್ಯಾಚುಲರ್ ಲೈಫು. ಓಕೆ, ಕೆಲಸ ಇದ್ದಾಗ ಕೆಲಸ ಮಾಡ್ತೀನಿ, ಇಲ್ಲ ಅಂದರೆ ನನ್ನ ರೂಮ್ ಆಯಿತು, ನಾನಾಯ್ತು ಅಷ್ಟೇ. ಇನ್ನು ಯಾರ ತಂಟೆಗೂ ಹೋಗಲ್ಲ. ಅಮ್ಮ ಇರ್ತಾರೆ, ಟಿ ವಿ ನೋಡ್ಕೊಂಡು ಆರಾಮಾಗಿ ಕಿಚನಲ್ಲಿ ಟೈಮ್ ಪಾಸ್ ಮಾಡಿಕೊಂಡು. ಅದು ಬಿಟ್ಟರೆ ನನ್ನ ರೂಮಲ್ಲಿ ಇರ್ತೀನಿ. ತಾಯಿಯಿಂದ ಹೆಲ್ಪ್ ತಗೋತೀರಾ ರೂಮ್ ಕ್ಲೀನ್ ಮಾಡೋಕ್ಕೆ? ಇಲ್ಲ ಅಂದರೆ ತುಂಬ ಕ್ಲೀನ್ ಮಾಡಿದ್ರೆ ಹೋದಾಗ ಅವರೇ ಒಂದು ಟೈಮಲ್ಲಿ ಬಂದುಬಿಟ್ಟು ಕ್ಲೀನ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ 99% ನಾನೇ ಕ್ಲೀನ್ ಮಾಡೋದು. ರೇರ್ ಅವ್ರು ಬಂದು ಕ್ಲೀನ್ ಮಾಡೋ ಅಂಥದ್ದು. ಅವ್ರವ್ರ ರೂಮ್ ಅವರು ಕ್ಲೀನ್ ಮಾಡ್ಕೊತಾರೆ ಅಷ್ಟೇ. ಕೆಲವರು ಮೆಸ್ಸಿಯಾಗಿ ಇಟ್ಕೊಂಡಿರ್ತಾರೆ, ಬಟ್ ನೀವು ನೀಟಾಗಿ ಇಟ್ಕೊಂಡಿದ್ದೀರಾ. ಇಲ್ಲ, ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ಇಲ್ಲ, ನನಗೆ ಕ್ಯಾಶುಲಾಗಿ ಅಷ್ಟೇ. ನಾನೇ ಕಸ ಗುಡಿಸ್ತೀನಿ, ನಾನೇ ಒರೆಸ್ತೀನಿ, ನಾನೇ ನನ್ನ ಕಬೋರ್ಡ್ಸು ನೀಟಾಗಿ ಬಟ್ಟೆ ಎಲ್ಲ ಅರೇಂಜ್ ಮಾಡಿಬಿಟ್ಟು ಐರನ್ ಬಟ್ಟೆ ಎಲ್ಲ ನೀಟಾಗಿ ಇಡ್ತೀನಿ. ನನಗೆ ತುಂಬ ಎಲ್ಲ ಗಲೀಜು ಕಸ ಗೀಸೆಲ್ಲ ಸಿಕ್ಕಿದ್ರೆ ಸಿಕ್ಕಾಬಡೆ ಕೋಪ ಬಂದ್ಬಿಡುತ್ತೆ. ನನ್ನ ರೂಮ್ ನಾನೇ ಕ್ಲೀನ್ ಮಾಡ್ಕೊಂಡ್ರೆ ಬೆಸ್ಟು. ಇನ್ನೊಬ್ರಿಗೆ ಹೇಳೋದಕ್ಕಿಂತ ಅವ್ರನ್ನ ಏನೋ ಕ್ಲೀನ್ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಬೈಯೋದು ಅವ್ರಿಗೆ ಆಗಬೇಕು. ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋದು ಬೆಸ್ಟು. ಓಕೆ, ಆ ಫೋಟೋಸ್ ಬಗ್ಗೆ ಹೇಳ್ಬೋದಾ? ಇಲ್ಲಿ ನಮ್ಮ ಬಾಸು, ನಮ್ಮಪ್ಪ, ಬಾಸು ಮತ್ತು ನಾನು. ಇದು ಒಂದು ಗಿಫ್ಟ್ ಕೊಟ್ಟಿದ್ದು ನನಗೆ. ಒಂದು ಅಂಗಡಿಗೆ ಹೋದಾಗ, ಒಂದು ಓಪನಿಂಗ್ ಹೋದಾಗ ಇದೊಂದು ಗಿಫ್ಟ್ ಕೊಟ್ಟಿದ್ದು. ಇದು ಬಂದುಬಿಟ್ಟು ತುಂಬ ಚಿಕ್ಕ ವಯಸ್ಸಲ್ಲಿ ಅಂಬರೀಷ ಶೂಟಿಂಗ್ ಟೈಮಲ್ಲಿ ತೆಗೆಸ್ಕೊಂಡಿದ್ದಂಥ ಫೋಟೋ. ಅದು ಮೆಮೊರೀಸ್ಗೋಸ್ಕರ ಅದನ್ನು ಹಂಗೆ ಪ್ರಿಂಟ್ ಹಾಕ್ಸ್ಕೊಂಡು ಒಂದು ಫ್ರೇಮ್ ಮಾಡಿದ್ದೀವಿ. ಅದು ಬಿಟ್ಟರೆ ಎಲ್ಲ ಆರ್ಟಿಸ್ಟ್ಗಳದ್ದು ಎಂಟ್ರೆನ್ಸಲ್ಲಿ ಹಾಕಿದ್ದೀನಿ. ರವಿ ಸರ್ದು, ಅಪ್ಪು ಸರ್ದು, ಶಿವಣ್ಣಂದು, ಪ್ರತಿಯೊಬ್ಬರದ್ದು ಎಂಟ್ರೆನ್ಸ್ ಇದೆ. ನಮ್ಮ ಬಾಸ್ ಬಂದು ನಮ್ಮ ರೂಮಲ್ಲಿ ನನ್ನ ಮಲ್ಕೊಡೋ ತಲೆ ಮೇಲೆ ಅವ್ರದ್ದೊಂದು ಫೋಟೋ ಇರುತ್ತೆ. ಬೆಳಗ್ಗೆ ತಕ್ಷಣ ಒಂದು ದೇವ್ರ ಫೋಟೋ ನೋಡ್ಬಿಟ್ಟು ಅಲ್ಲಿ ರಪ್ಪಲ್ಲಿ ಹಿಂಗೆ ರೈಟ್ ನೋಡ್ಬಿಟ್ಟು ಅಲ್ಲಿ ನೋಡಾದ್ಮೇಲೆ ಮುಂದಕ್ಕೆ ಹೋಗ್ತೀನಿ. ಓಕೆ, ದರ್ಶನ್ ಅವ್ರನ್ನ ಯಾವಾಗ ನೀವು ಫಸ್ಟ್ ಮೀಟ್ ಮಾಡಿ? ನಾನು ತುಂಬ ಚಿಕ್ಕ ವಯಸ್ಸು ಅವಾಗ. ಸಾರಥಿ ಸಿನಿಮಾ ಶೂಟಿಂಗಲ್ಲಿ ಒಂದು ಇದು ಟೈಟಲ್ ಸಾಂಗ್ ನಡೀತಿತ್ತು. ಆವಾಗ ನನ್ನ ಬರ್ಡೇ ಇತ್ತು ಅವತ್ತು ಅವ್ರನ್ನ ಹೋಗಿ ಮೀಟಾಗಿ ಇಡೀ ಒಂದು ಸೆಟ್ಗೆ ಸ್ವೀಟ್ ಕೊಟ್ಟು, ಆಮೇಲೆ ಅವರು ನನಗೆ ಸ್ವೀಟ್ ತಿನ್ಸಿದ್ರು. ಚೆನ್ನಾಗೋದಾ ಅಂತ ಹೇಳಿದ್ರು. ಸರಿ ಆಯಿತು ಬಾಸ್ ಅಂದೆ. ಆವಾಗ ನಾನು ನೋಡಿದಂಥ ನೆನಪು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದಂಥ ಜರ್ನಿ. ಅವ್ರನ್ನ ಇಷ್ಟಪಡೋಕ್ಕೆ, ಅವರ ಒಂದು ವ್ಯಕ್ತಿತ್ವ, ಅವರ ಸಿನಿಮಾಗಳು, ಅವ್ರ ಡೈಲಾಗ್ಸು, ಫೈಟು, ಅಲ್ಲಿಂದ ಫ್ಯಾನ್ ಆದವನು. ಯಾವತ್ತಿಗೂ ಫ್ಯಾನ್ ಆಗಿರ್ತೀನಿ. ಓಕೆ, ಆ ಫೋಟೋಗಳ ಬಗ್ಗೆ ಹೇಳ್ಬೋದಾ? ಸ್ಕೆಚ್ ಇದೆಲ್ಲ ನನ್ನ ಬರ್ಡೇಗೆ. ಇದು ಒಂದು ಕಾಲೇಜ್ಗೆ ಹೋಗಿದ್ದೆ, ಜಾಲಪ್ಪ ಅಂತ, ಅಲ್ಲಿ ಕೊಟ್ಟಿದ್ದಂಥದ್ದು. ಇದು ನಮ್ಮ ಮಂಡ್ಯ ಟೀಮ್ ಒಬ್ಬರು ಅಮಿತ್ ಅಂದ್ಬಿಟ್ಟು ಅವರ ಒಂದು ಟೀಮು ನನ್ನ ಬರ್ಡೇ ಕೊಟ್ಟಿದ್ದು. ಆ ಥರ. ಇದು ನನ್ನ ಕಾರ್ದು, ಅದು ಒಂದು ಹೊಸ ಪೀಸ್ ಹಾಕ್ಸಿದ್ದೀವಿ. ಅದಕ್ಕೋಸ್ಕರ ಅದಿಲ್ಲೇ ಇಟ್ಟಿರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.